ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಸೊ ಹಾಗಾಗಿ ಅವರು ಸರ್ವ ಸ್ವತಂತ್ರರು, ಏನು ಬೇಕಿದ್ರೂ ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಎಲ್ಲವೂ ಕೂಡ. ಆದರೆ ಸಾಧಾರಣವಾಗಿ ಒಂದು ಮಾತಿದೆ, ನಾನಿವತ್ತು ಚರ್ಚೆಯಲ್ಲೂ ಕೂಡ ಕೇಳ್ತಾ ಇದ್ದೆ. ಒಬ್ಬ ಪೊಲೀಸ್ ಆಫೀಸರ್, DSP, ACP ಅಥವಾ DIG ಯಾರೇ ಆಗಿರಲಿ, ಕೋರ್ಟ್ ಕಟಕಡೆಯಲ್ಲಿ ಬೇರೆ ಯಾವುದಾದ್ರೂ ಕಾರಣಗಳಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಫೋನ್ ರಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಅವರಿಗೆ ಶಿಕ್ಷೆ ಕೊಡುತ್ತೆ ಕೋರ್ಟ್. ನಿಮಗೇನು ಜವಾಬ್ದಾರಿ ಇಲ್ವಾ ಅಂತೇಳಿ. ಎಂಥವರೇ ಆಗಿರಲಿ, ಬೇಕಿದ್ರೆ ಮುಖ್ಯಮಂತ್ರಿ ನಿಂತಿರಲಿ, ಒಂದು ವೇಳೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಾಗಿ ಫೋನ್ ರಿಂಗ್ ಆದರೂ ಕೂಡ ಬಿಡಲ್ಲ. ಅಂಥದ್ರಲ್ಲಿ ಇದೇ ಕೋರ್ಟ್ಗೆ ಮಧ್ಯಂತರ ಜಾಮೀನು ಪಡೆದದ್ದು ಬೆನ್ನು ನೋವಿನ ಚಿಕಿತ್ಸೆ ಅನ್ನೋ ಕಾರಣ. ಇರಲಿ ಇಲ್ಲದೇ ಇರಲಿ ಅದು ಬೇರೆ ವಿಚಾರ. ಆದರೆ ಕೋರ್ಟ್ಗೆ ಹೇಳಿದ್ದು ಇಲ್ಲ, ಬಹಳ ಮಾರಣಾಂತಿಕವಾಗಿದೆ, ಇಲ್ಲಾಂದರೆ ಲಕ್ವ ಹೊಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ CV ನಾಗೇಶ್ ಅವರು ಹೇಳಿದರು. ಆಪರೇಷನ್ ಮಾಡಲೇಬೇಕು. ದರ್ಶನ್ ಅವರನ್ನು ಅವತ್ತು ಜೂನ್ 11 ಏನೋ ಸಮಥಿಂಗ್ ಅರೆಸ್ಟ್ ಮಾಡಿದ್ದು ಜಿಮ್ನಿಂದ. ಆಗ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರು ಅಂತ. ಮತ್ತಿನ 6 ತಿಂಗಳ ಅವಧಿಯಲ್ಲಿ ಏನೇನಾಯಿತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಆಗಿರ್ಬೋದು. ಯಾವಾಗ ಜೈಲು ಪಾಲಾಗ್ತಾರೆ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳಬಾರ್ದು ಅಂತೇನಿಲ್ಲ. ಹೈಟ್ ಇದ್ದಾರೆ, 6 ಫುಟ್ ಹೈಟ್ ಇದ್ದಾರೆ, ಕಾಣಿಸ್ಕೋಬೋದು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ. ಆ ವಿಡಿಯೋದಲ್ಲಿ ಅವರು ಹಂಗೆ ಕಾಣ್ತಾ ಇರ್ತಾರೆ. ಅದೇ ಕಾರಣ ನೀಡಿ ಮಧ್ಯಂತರ ಬೇಲ್ ಪಡೆಯುತ್ತಾರೆ ದರ್ಶನ್. CV ನಾಗೇಶ್ ಪ್ರಬಲವಾದ ವಾದ ಮಂಡಿಸ್ತಾರೆ. ಅದೇ ಕಾರಣಕ್ಕಾಗಿ ಆಪರೇಷನ್ಗೆ BGS ಆಸ್ಪತ್ರೆಗೆ ದಾಖಲಾಗ್ತಾರೆ ದರ್ಶನ್. ಪ್ರತಿ ವಾರದ ಮಾಹಿತಿಗಳನ್ನು ಕೊಡಬೇಕು ಅಂತೇಳಿ ಕೋರ್ಟ್ ಹೇಳಿರುತ್ತೆ. ಆದರೆ ಜಾಮೀನಿನ ಅವಧಿ ಮುಗಿದರೂ ಕೂಡ ಆಪರೇಷನ್ ಆಗಿಲ್ಲ. ಫಿಸಿಯೋಥೆರಪಿ ಆಪರೇಷನ್. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಬೇಲ್ ಸಿಗ್ತಾ ಇದ್ದ ಹಾಗೆ ದರ್ಶನ್ ಆರೋಗ್ಯದಲ್ಲಿ ಭಾರಿ ಬದಲಾವಣೆ ಆಯ್ತಾ? ಒಂದು ವೇಳೆ ನಟ ದರ್ಶನ್ ಆಸ್ಪತ್ರೆಯಿಂದ ನಾಳೆ ನಾಡಿದ್ದೇನಾದರೂ ಬಿಡುಗಡೆಯಾದರೆ, ಸಾರ್ವಜನಿಕ ಬದುಕಿಗೆ ವಾಪಸ್ ಬಂದರೆ, ಸಾರ್ವಜನಿಕರೇನು ಪ್ರಶ್ನೆ ಮಾಡ್ಬೋದು? ಹಾಗಿದ್ರೆ ನಿಮಗೇನು ಇಲ್ವಾ? ತೊಂದರೆ ಇಲ್ಲ, ಓಕೆ. ಇಲ್ಲದಿದ್ದರೆ ಓಕೆ, ತೊಂದರೆ ಇಲ್ಲ. ಆದರೆ ಕೋರ್ಟ್ಗೆ ಹೇಳಿದ್ರಲ್ಲ ನೀವು, ಹಿಂಗೆ ಕೋರ್ಟ್ ಅದನ್ನು ನಂಬಿ 45 ದಿನಗಳ ಕಾಲ ರೆಗ್ಯುಲರ್ ಬೇಲ್ ಕೊಡ್ತಲ್ಲ, ಹಾಗಿದ್ರೆ ಕೋರ್ಟ್ಗೆ ಹಿಂಗೆ ಎಲ್ಲ ಸುಳ್ಳು ಹೇಳ್ಬೋದಾ ಅಂತ ಒಬ್ಬ ಯುವಕ, 10 ವರ್ಷದ ಹುಡುಗ, 15 ವರ್ಷದ ಹುಡುಗ, 20 ವರ್ಷದ 25 ವರ್ಷದ ಹುಡುಗಿ ಯಾರೇ ಆಗಿರಲಿ ಆಲೋಚನೆ ಮಾಡ್ತಾ ಕೂತ್ರೆ ಏನಾಗ್ಬೋದು? ಇದನ್ನು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಯಾವುದೇ ಆಪರೇಷನ್ ಬಗ್ಗೆ ಮಾತಾಡ್ತಾ ಇಲ್ವಂತೆ, ಶೂಟಿಂಗ್ ಬೇಗ ಮುಗಿಸ್ತೀನಿ ಅಂತ ನಟ ದರ್ಶನ್ ಹೇಳ್ತಾ ಇದ್ದಾರಂತೆ. ಬೆನ್ನಲ್ಲೇ ಬೇಲ್ ಸಿಕ್ಕ ತಕ್ಷಣ ಬೆನ್ನು ನೋವು ಮಾಯವಾಯ್ತಾ? CV ನಾಗೇಶ್ ಅವರು ಹೇಳೋ ಪ್ರಕಾರ ವಿಪರೀತ ಮಾರಣಾಂತಿಕವಾಗಿತ್ತದು. ಆಮೇಲೆ ದರ್ಶನ್ ಅವ್ರ ಪಾಪ ಅಲ್ಲಿ ಕಾಣ್ತಾ ಇತ್ತು, ಬೆನ್ನು ನೋವು, ಬಗ್ಲಿಕ್ಕಾಗ್ತಾ ಇಲ್ಲ, ನಿಲ್ಲಿಕ್ಕಾಗ್ತಾ ಇಲ್ಲ, ಎಲ್ಲವೂ ಆಗ್ತಾ ಇರಲಿಲ್ಲ. ಅದು ಹೆಂಗೆ ಸರಿ ಆಯ್ತಾಗಿದ್ರೆ? ಬೇಲ್ ಸಿಕ್ಕ ತಕ್ಷಣ ಎಲ್ಲ ಬಿಟ್ಬಿಟ್ಟು ಶೂಟಿಂಗ್ ಮಾಡೋಷ್ಟು ಶಕ್ತಿ ಬಂದುಬಿಡ್ತಾ? ಪ್ರಶ್ನೆ ಒಂದೇ. ಹಾಗಿದ್ರೆ ಬೆನ್ನು ನೋವಾಗ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ದದ್ದು ಅದು ಕೇವಲ ಒಂದು ನಾಟಕ ಆಗಿತ್ತಾ? ಹಾಗಿದ್ರೆ ಆ ರೀತಿ ಮಾಡಿ ಬೇಲ್ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಪ್ರೂವ್ ಆಗಿಬಿಡತ್ತಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು? ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ನೆಕ್ಸ್ಟು, ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಸೊ ಹಾಗಾಗಿ ಅವರು ಸರ್ವ ಸ್ವತಂತ್ರರು, ಏನು ಬೇಕಿದ್ರೂ ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಎಲ್ಲವೂ ಕೂಡ. ಆದರೆ ಸಾಧಾರಣವಾಗಿ ಒಂದು ಮಾತಿದೆ, ನಾನಿವತ್ತು ಚರ್ಚೆಯಲ್ಲೂ ಕೂಡ ಕೇಳ್ತಾ ಇದ್ದೆ. ಒಬ್ಬ ಪೊಲೀಸ್ ಆಫೀಸರ್, DSP, ACP ಅಥವಾ DIG ಯಾರೇ ಆಗಿರಲಿ, ಕೋರ್ಟ್ ಕಟಕಡೆಯಲ್ಲಿ ಬೇರೆ ಯಾವುದಾದ್ರೂ ಕಾರಣಗಳಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಫೋನ್ ರಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಅವರಿಗೆ ಶಿಕ್ಷೆ ಕೊಡುತ್ತೆ ಕೋರ್ಟ್. ನಿಮಗೇನು ಜವಾಬ್ದಾರಿ ಇಲ್ವಾ ಅಂತೇಳಿ. ಎಂಥವರೇ ಆಗಿರಲಿ, ಬೇಕಿದ್ರೆ ಮುಖ್ಯಮಂತ್ರಿ ನಿಂತಿರಲಿ, ಒಂದು ವೇಳೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಾಗಿ ಫೋನ್ ರಿಂಗ್ ಆದರೂ ಕೂಡ ಬಿಡಲ್ಲ. ಅಂಥದ್ರಲ್ಲಿ ಇದೇ ಕೋರ್ಟ್ಗೆ ಮಧ್ಯಂತರ ಜಾಮೀನು ಪಡೆದದ್ದು ಬೆನ್ನು ನೋವಿನ ಚಿಕಿತ್ಸೆ ಅನ್ನೋ ಕಾರಣ. ಇರಲಿ ಇಲ್ಲದೇ ಇರಲಿ ಅದು ಬೇರೆ ವಿಚಾರ. ಆದರೆ ಕೋರ್ಟ್ಗೆ ಹೇಳಿದ್ದು ಇಲ್ಲ, ಬಹಳ ಮಾರಣಾಂತಿಕವಾಗಿದೆ, ಇಲ್ಲಾಂದರೆ ಲಕ್ವ ಹೊಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ CV ನಾಗೇಶ್ ಅವರು ಹೇಳಿದರು. ಆಪರೇಷನ್ ಮಾಡಲೇಬೇಕು. ದರ್ಶನ್ ಅವರನ್ನು ಅವತ್ತು ಜೂನ್ 11 ಏನೋ ಸಮಥಿಂಗ್ ಅರೆಸ್ಟ್ ಮಾಡಿದ್ದು ಜಿಮ್ನಿಂದ. ಆಗ ಅವರು
ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರು ಅಂತ ಮತ್ತಿನ 6 ತಿಂಗಳ ಅವಧಿಯಲ್ಲಿ ಏನೇನಾಯಿತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಆಗಿರ್ಬೋದು. ಯಾವಾಗ ಜೈಲು ಪಾಲಾಗ್ತಾರೆ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳಬಾರ್ದು ಅಂತೇನಿಲ್ಲ. ಹೈಟ್ ಇದ್ದಾರೆ, 6 ಫುಟ್ ಹೈಟ್ ಇದ್ದಾರೆ, ಕಾಣಿಸ್ಕೋಬೋದು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ. ಆ ವಿಡಿಯೋದಲ್ಲಿ ಅವರು ಹಂಗೆ ಕಾಣ್ತಾ ಇರ್ತಾರೆ. ಅದೇ ಕಾರಣ ನೀಡಿ ಮಧ್ಯಂತರ ಬೇಲ್ ಪಡೆಯುತ್ತಾರೆ ದರ್ಶನ್. CV ನಾಗೇಶ್ ಪ್ರಬಲವಾದ ವಾದ ಮಂಡಿಸ್ತಾರೆ. ಅದೇ ಕಾರಣಕ್ಕಾಗಿ ಆಪರೇಷನ್ಗೆ BGS ಆಸ್ಪತ್ರೆಗೆ ದಾಖಲಾಗ್ತಾರೆ ದರ್ಶನ್. ಪ್ರತಿ ವಾರದ ಮಾಹಿತಿಗಳನ್ನು ಕೊಡಬೇಕು ಅಂತೇಳಿ ಕೋರ್ಟ್ ಹೇಳಿರುತ್ತೆ. ಆದರೆ ಜಾಮೀನಿನ ಅವಧಿ ಮುಗಿದರೂ ಕೂಡ ಆಪರೇಷನ್ ಆಗಿಲ್ಲ. ಫಿಸಿಯೋಥೆರಪಿ ಆಪರೇಷನ್. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಬೇಲ್ ಸಿಗ್ತಾ ಇದ್ದ ಹಾಗೆ ದರ್ಶನ್ ಆರೋಗ್ಯದಲ್ಲಿ ಭಾರಿ ಬದಲಾವಣೆ ಆಯ್ತಾ? ಒಂದು ವೇಳೆ ನಟ ದರ್ಶನ್ ಆಸ್ಪತ್ರೆಯಿಂದ ನಾಳೆ ನಾಡಿದ್ದೇನಾದರೂ ಬಿಡುಗಡೆಯಾದರೆ, ಸಾರ್ವಜನಿಕ ಬದುಕಿಗೆ ವಾಪಸ್ ಬಂದರೆ ಸಾರ್ವಜನಿಕರೇನು ಪ್ರಶ್ನೆ ಮಾಡ್ಬೋದು? ಹಾಗಿದ್ರೆ ನಿಮಗೇನು ಇಲ್ವಾ? ತೊಂದರೆ ಇಲ್ಲ, ಓಕೆ. ಇಲ್ಲದಿದ್ದರೆ ಓಕೆ, ತೊಂದರೆ ಇಲ್ಲ. ಆದರೆ ಕೋರ್ಟ್ಗೆ ಹೇಳಿದ್ರಲ್ಲ ನೀವು ಹಿಂಗೆ, ಕೋರ್ಟ್ ಅದನ್ನು ನಂಬಿ 45 ದಿನಗಳ ಕಾಲ ರೆಗ್ಯುಲರ್ ಬೇಲ್ ಕೊಡ್ತಲ್ಲ. ಹಾಗಿದ್ರೆ ಕೋರ್ಟ್ಗೆ ಹಿಂಗೆ ಎಲ್ಲ ಸುಳ್ಳು ಹೇಳ್ಬೋದಾ ಅಂತ ಒಬ್ಬ ಯುವಕ, 10 ವರ್ಷದ ಹುಡುಗ, 15 ವರ್ಷದ ಹುಡುಗ, 20 ವರ್ಷದ 25 ವರ್ಷದ ಹುಡುಗಿ ಯಾರೇ ಆಗಿರಲಿ ಆಲೋಚನೆ ಮಾಡ್ತಾ ಕೂತ್ರೆ ಏನಾಗ್ಬೋದು? ಇದನ್ನು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಯಾವುದೇ ಆಪರೇಷನ್ ಬಗ್ಗೆ ಮಾತಾಡ್ತಾ ಇಲ್ವಂತೆ, ಶೂಟಿಂಗ್ ಬೇಗ ಮುಗಿಸ್ತೀನಿ ಅಂತ ನಟ ದರ್ಶನ್ ಹೇಳ್ತಾ ಇದ್ದಾರಂತೆ. ಬೆನ್ನಲ್ಲೇ ಬೇಲ್ ಸಿಕ್ಕ ತಕ್ಷಣ ಬೆನ್ನು ನೋವು ಮಾಯವಾಯ್ತಾ? CV ನಾಗೇಶ್ ಅವರು ಹೇಳೋ ಪ್ರಕಾರ ವಿಪರೀತ ಮಾರಣಾಂತಿಕವಾಗಿತ್ತದು. ಆಮೇಲೆ ದರ್ಶನ್ ಅವ್ರ ಪಾಪ ಅಲ್ಲಿ ಕಾಣ್ತಾ ಇತ್ತು, ಬೆನ್ನು ನೋವು ಬಗ್ಲಿಕ್ಕಾಗ್ತಾ ಇರಲಿಲ್ಲ, ನಿಲ್ಲಿಕ್ಕಾಗ್ತಾ ಇರಲಿಲ್ಲ, ಎಲ್ಲವೂ ಆಗ್ತಾ ಇರಲಿಲ್ಲ. ಅದು ಹೆಂಗೆ ಸರಿ ಆಯ್ತಾಗಿದ್ರೆ? ಬೇಲ್ ಸಿಕ್ಕ ತಕ್ಷಣ ಎಲ್ಲ ಬಿಟ್ಬಿಟ್ಟು ಶೂಟಿಂಗ್ ಮಾಡೋಷ್ಟು ಶಕ್ತಿ ಬಂದುಬಿಡ್ತಾ? ಪ್ರಶ್ನೆ ಒಂದೇ. ಹಾಗಿದ್ರೆ ಬೆನ್ನು ನೋವಾಗ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ದದ್ದು ಅದು ಕೇವಲ ಒಂದು ನಾಟಕ ಆಗಿತ್ತಾ? ಹಾಗಿದ್ರೆ ಆ ರೀತಿ ಮಾಡಿ ಬೇಲ್ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಪ್ರೂವ್ ಆಗಿಬಿಡತ್ತಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು? ಪ್ರಶ್ನೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ನೆಕ್ಸ್ಟು, ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಸೊ ಹಾಗಾಗಿ ಅವರು ಸರ್ವ ಸ್ವತಂತ್ರರು, ಏನು ಬೇಕಿದ್ರೂ ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಎಲ್ಲವೂ ಕೂಡ. ಆದರೆ ಸಾಧಾರಣವಾಗಿ ಒಂದು ಮಾತಿದೆ, ನಾನಿವತ್ತು ಚರ್ಚೆಯಲ್ಲೂ ಕೂಡ ಕೇಳ್ತಾ ಇದ್ದೆ. ಒಬ್ಬ ಪೊಲೀಸ್ ಆಫೀಸರ್, DSP, ACP ಅಥವಾ DIG ಯಾರೇ ಆಗಿರಲಿ, ಕೋರ್ಟ್ ಕಟಕಡೆಯಲ್ಲಿ ಬೇರೆ ಯಾವುದಾದ್ರೂ ಕಾರಣಗಳಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಫೋನ್ ರಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಅವರಿಗೆ ಶಿಕ್ಷೆ ಕೊಡುತ್ತೆ ಕೋರ್ಟ್. ನಿಮಗೇನು ಜವಾಬ್ದಾರಿ ಇಲ್ವಾ ಅಂತೇಳಿ, ಎಂಥವರೇ ಆಗಿರಲಿ, ಬೇಕಿದ್ರೆ ಮುಖ್ಯಮಂತ್ರಿ ನಿಂತಿರಲಿ, ಒಂದು ವೇಳೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ ರಿಂಗ್ ಆದರೂ ಕೂಡ ಬಿಡಲ್ಲ. ಅಂಥದ್ರಲ್ಲಿ ಇದೇ ಕೋರ್ಟ್ಗೆ ಮಧ್ಯಂತರ ಜಾಮೀನು ಪಡೆದದ್ದು ಬೆನ್ನು ನೋವಿನ ಚಿಕಿತ್ಸೆ ಅನ್ನೋ ಕಾರಣ. ಇರಲಿ ಇಲ್ಲದೇ ಇರಲಿ ಅದು ಬೇರೆ ವಿಚಾರ. ಆದರೆ ಕೋರ್ಟ್ಗೆ ಹೇಳಿದ್ದು ಇಲ್ಲ, ಬಹಳ ಮಾರಣಾಂತಿಕವಾಗಿದೆ, ಇಲ್ಲಾಂದರೆ ಲಕ್ವ ಹೊಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ CV ನಾಗೇಶ್ ಅವರು ಹೇಳಿದರು. ಆಪರೇಷನ್ ಮಾಡಲೇಬೇಕು. ದರ್ಶನ್ ಅವರನ್ನು ಅವತ್ತು ಜೂನ್ 11 ಏನೋ ಸಮಥಿಂಗ್ ಅರೆಸ್ಟ್ ಮಾಡಿದ್ದು ಜಿಮ್ನಿಂದ. ಆಗ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರು ಅಂತ ಮತ್ತಿನ 6 ತಿಂಗಳ ಅವಧಿಯಲ್ಲಿ ಏನೇನಾಯಿತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಆಗಿರ್ಬೋದು. ಯಾವಾಗ ಜೈಲು ಪಾಲಾಗ್ತಾರೆ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳಬಾರ್ದು ಅಂತೇನಿಲ್ಲ. ಹೈಟ್ ಇದ್ದಾರೆ, 6 ಫುಟ್ ಹೈಟ್ ಇದ್ದಾರೆ, ಕಾಣಿಸ್ಕೋಬೋದು. ಬಳ್ಳಾರಿ ಜೈಲಿಗೆ